ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಟ್ಯಾರೋ ರೀಡ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾವೀಗಾಗಲೇ ಈ ವರ್ಷದ ಕೊನೆಯಲ್ಲಿ ಇದೀವಿ. ಈ ವರ್ಷದ ಕೊನೆಯಲ್ಲಿ ಏನೆಲ್ಲ ಚೇಂಜಸ್, ಏನೆಲ್ಲ ಹೊಸ ವಿಚಾರಗಳು ಅಥವಾ ಏನೆಲ್ಲ ವಿಚಾರಗಳು ನಿಮ್ಮ ಮುಂದೆ ಬರಲಿದೆ ಅಂತ ಹೇಳಿ ಇವತ್ತು ನಾನು ನನ್ನ ಟ್ಯಾರೋ ರೀಡಿಂಗ್ ಅಲ್ಲಿ ರೀಡ್ ಮಾಡ್ತಾ ಇದ್ದೀನಿ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈ 2 ಕಾರ್ಡ್ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರೋ ಕಾರ್ಡ್ ನಿಮ್ಗೆ ತುಂಬಾನೇ ರೆಸೊನೇಟ್ ಆಗ್ತಾ ಇದೆ, ಆ ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲಿ ಒಂದ್ರಲ್ಲಿ ಬ್ಲೂ ಸ್ಟೋನ್ ಇಟ್ಟಿದ್ದೀನಿ, ಒಂದು ವೈಟ್ ಸ್ಟೋನ್ ಇಟ್ಟಿದ್ದೀನಿ. ಯಾವ ಸ್ಟೋನ್ ನಿಮ್ ಮನ್ಸಿಗೆ ತುಂಬಾ ಹತ್ರ ಆಗ್ತಾ ಇದೆ ಆ ಸ್ಟೋನ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನನ್ನ ರೀಡಿಂಗ್ ನ ಶುರು ಮಾಡ್ತಾ ಇದ್ದೀನಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ವರ್ಷದ ಕೊನೆಯಲ್ಲಿ ಯಾವೆಲ್ಲ ಚೇಂಜಸ್ ನಿಮ್ಮ ವಿಚಾರದಲ್ಲಿ ಬರಲಿದೆ. ಯಾರಿಗೆಲ್ಲ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅಂದಲ್ಲಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆನೆ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಇವತ್ತು ನಾನು ನನ್ನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ವರ್ಷದ ಕೊನೆಯಲ್ಲಿ ಈ ಕಾರ್ಡ್, ಫಸ್ಟ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರು, ಈ ವರ್ಷದ ಕೊನೆಯಲ್ಲಿ ಏನೆಲ್ಲ ಚೇಂಜಸ್ ಎದುರಾಗ್ತಾ ಇದೆ, ಏನೆಲ್ಲ ವಿಚಾರಗಳು ನಿಮ್ಮ ಎದುರಿಗೆ ಬರುತ್ತೆ, ಯಾವ ಸಿಹಿ ಸುದ್ದಿ ಬರ್ಲಿದ್ಯಾ, ಕಹಿ ಸುದ್ದಿ ಬರ್ಲಿದ್ಯಾ ಅಂತ ಹೇಳಿ ನಾನು ಇವತ್ತು ನನ್ನ ರೀಡಿಂಗ್ ನ ಮಾಡ್ತಿದ್ದೀನಿ. 6 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ದಿ ಸನ್ ಕಾರ್ಡ್ ಬರ್ತಾ ಇದೆ, 4 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ, ಟವರ್ ಬರ್ತಾ ಇದೆ. ಸೊ ಈಗ ನೀವು 6 ಆಫ್ ಪೆಂಟಿಕಲ್ಸ್ ಬರ್ತಾ ಇರೋದ್ರಿಂದ ಯಾರೆಲ್ಲ ದುಡ್ಡು ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಕಷ್ಟಗಳು ಅನುಭವಿಸಿದ್ರು, ತುಂಬಾನೇ ತಲೆ ಕೆಡಿಸ್ಕೊಂಡಿದ್ರು, ಯಾರೆಲ್ಲ ಹಣ ಕೊಟ್ಟಿರೋ ಹಣಗಳು ವಾಪಸ್ ಬರ್ತಾ ಇಲ್ಲ ಅಂತ ಹೇಳಿ ಕೂತಿದ್ರು ಅವ್ರಿಗೆಲ್ಲ ಈ ಚೇಂಜಸ್ ಕಾಣಲಿದೆ. ದಿ ಸನ್ ಕಾರ್ಡ್ ಬಂದಿರೋದ್ರಿಂದ ಈ ವರ್ಷದ ಕೊನೆಯಲ್ಲಿ ನಿಮ್ಗೆ ಒಂದು ಒಳ್ಳೆಯ ವಿಚಾರಗಳು ಬರಲಿದೆ. ನೀವು ಯಾವ್ದಾದ್ರು ಒಂದು ವಿಚಾರಕ್ಕೆ ಕೈ ಹಾಕಿ ಅದರಿಂದ ಆಗ್ತಾ ಇಲ್ಲ, ಆ ಕೆಲಸ ಆಗ್ತಾ ಇಲ್ಲ ಅನ್ನೋದೇನಾದ್ರೂ ನಿಮ್ಗೆ ಅನ್ಸಿದ್ರೆ ಆ ವಿಚಾರಗಳೆಲ್ಲ ಆಗೋದಕ್ಕೆ ಬರ್ತಾ ಇದೆ. ಹಣನ ಹೂಡಿಕೆ ಮಾಡ್ತೀರಾ, ಹಣನ ಸೇವಿಂಗ್ಸ್ ಮಾಡ್ತೀರಾ, ಯಾರಿಗೆಲ್ಲ ಅಮೌಂಟ್ ಕೊಟ್ಟು ಸ್ಟ್ರಕ್ ಆಗಿತ್ತೋ ಆ ಅಮೌಂಟ್ ಬರಲಿದೆ. ಅಮೌಂಟ್ ನ ನೀವು ಹೂಡಿಕೆ ಮಾಡ್ತೀರಾ, ಕೂಡಿಡ್ತೀರಾ. ಯಾರೆಲ್ಲ ತುಂಬಾ ಖರ್ಚು ಮಾಡೋರು ಆ ತರದವ್ರು ಇದ್ರೆ ಆ ಹಣನ ಕೂಡಿಡ್ತಾರೆ ಅಂತ ತೋರಿಸ್ತಾ ಇದೆ. ಯಾರೆಲ್ಲ ಪ್ರೇಮಿಗಳು ಪ್ರೀತಿ ವಿಚಾರವಾಗಿ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ನಿಮ್ಮ ಪಾಸ್ಟ್ ಲೈಫ್ ಅಲ್ಲಿ ಏನಾದ್ರು ನೀವು ತುಂಬಾನೇ ಡಿಪ್ರೆಷನ್ ಅಲ್ಲಿ ಹೋಗಿದ್ರೆ, ಸೊ ಅವರಿಗೆ ಆ ಪ್ರೀತಿ ಮರುಕಳಿಸೋ ಸಾಧ್ಯತೆ ಈ ವರ್ಷದ ಕೊನೆಯಲ್ಲಿ ಇದೆ ಅಂತ ಹೇಳ್ಬೋದು. ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಅವರೇ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಬಗ್ಗೆ ನಿಮ್ಗೆ ತಿಳಿಸ್ಬೋದು, ನೇರ ನುಡಿಯಿಂದ ಮಾತಾಡ್ಬೋದು ಅಂತ ತೋರಿಸ್ತಾ ಇದೆ. ದುಡ್ಡು ಕಾಸಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರೋ ಈ ವರ್ಷದ ಕೊನೆಯಲ್ಲಿ ನೀವು ಹಣಕಾಸಿನ ವಿಚಾರ ನೋಡಬಹುದು. ಟವರ್ ಕಾರ್ಡ್ ಬರ್ತಾ ಇರೋದ್ರಿಂದ ಯಾವುದೇ ಒಂದು ವಿಚಾರನ ಈಗ ಶುರು ಮಾಡೋದಕ್ಕೆ, ಈ ವರ್ಷದ ಕೊನೆಯಲ್ಲಿ ಶುರು ಮಾಡೋದಕ್ಕೆ ಅಂತ ದಯವಿಟ್ಟು ಹೋಗ್ಬೇಡಿ. ಬರ್ನಿಂಗ್ ಟವರ್ ಬಂದಿರೋದ್ರಿಂದ ಅದು ಮತ್ತೆ ಬೀಳೋ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಈ ವರ್ಷದ ಕೊನೆಯಲ್ಲಿ ಯಾವ್ದು ಕೆಲಸಗಳು ಶುರು ಮಾಡೋದಕ್ಕೆ ಹೋಗ್ಬೇಡಿ. ಯಾವ್ದಾದ್ರು ಕೆಲಸ ನೀವು ಆಲ್ರೆಡಿ ಶುರು ಮಾಡಿದ್ರೆ ಕೊನೆಯಲ್ಲಿ ಅದ್ರ ಲಾಭನ ನೀವು ಕಾಣ್ತೀರಾ, ಹಣಕಾಸು ಹೂಡಿಕೆ ಮಾಡ್ತೀರಾ ಅಂತ ಹೇಳಿ ನನಗೆ ಈ ಟ್ಯಾರೋ ರೀಡಿಂಗ್ ತೋರಿಸ್ತದೆ. ದಿ ಸನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಗೆ ಈ ವರ್ಷದ ಕೊನೆಯಿಂದ ಮುಂದಿನ ವರ್ಷ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಕಾರ್ಡ್ ರೀಡಿಂಗ್ ನನಗೆ ತೋರಿಸ್ತಾ ಇದೆ. ಇದು ಫಸ್ಟ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ಆಗಿರುತ್ತೆ. ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರು, ಈ ಸ್ಟೋನ್ ಇರುವಂತ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ಫ್ಯೂಚರ್ ಇನ್ನು ಮುಂದೆ 3 ತಿಂಗಳು, ಈ ವರ್ಷದ ಕೊನೆಯಲ್ಲಿ ಏನೆಲ್ಲ ನೀವು ಚೇಂಜಸ್ ಕಾಣ್ಬೋದು, ಏನೆಲ್ಲ ವಿಚಾರಗಳು ನಿಮ್ಮ ಲೈಫಲ್ಲಿ ಎದುರಾಗುತ್ತೆ ಅಂತ ಹೇಳಿ ಇವತ್ತು ನಾನು ನನ್ನ ರೀಡಿಂಗ್ ಅಲ್ಲಿ ನೋಡ್ತಾ ಇದ್ದೀನಿ. ಕೊನೆಯಲ್ಲಿ ಏನ್ ಚೇಂಜಸ್ ಕಾಣ್ತೀರಾ ಅಂತ ಹೇಳಿ. ಕ್ವೀನ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, 8 ಆಫ್ ವಾಂಡ್ಸ್ ಬರ್ತಾ ಇದೆ, ಕಿಂಗ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, ಪೇಜ್ ಆಫ್ ವಾಂಡ್ಸ್ ಬರ್ತಾ ಇದೆ, 6 ಆಫ್ ಪೆಂಟಿಕಲ್ಸ್. ಅಗೇನ್ ಈ ವರ್ಷದ ಕೊನೆಯಲ್ಲಿ ಹಣಕಾಸಿನ ವಿಚಾರ ಏನಾದ್ರು ನೋಡ್ಬೇಕು ಅಂತಿದ್ರೆ, ಈ ವರ್ಷದ ಕೊನೆಯಲ್ಲಿ ಬಿಸ್ನೆಸ್ ಏನಾದ್ರು ಮಾಡಿ ಲಾಭ ಕಾಣ್ತಾ ಇಲ್ಲ ಅಂದ್ರೆ ಅದು ಕೂಡ ಈ ವರ್ಷದ ಕೊನೆಯಲ್ಲಿ ನೀವು ನೋಡ್ತೀರಾ. ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಯಾರಾದ್ರೂ ನಿಮ್ಗೆ ಬ್ರೇಕಪ್ ಆಗಿರಬಹುದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ಫ್ಯಾಮಿಲಿ ರಿಲೇಟಿವ್ಸ್ ಯಾರೇ ನಿಮ್ಮಿಂದ ದೂರ ಆಗಿದ್ರೆ ಅವರ ನೇರ ಮಾತುಗಳಿಂದ ನೀವು ಮತ್ತೆ ಒಂದಾಗೋ ಸಾಧ್ಯತೆ ಇದೆ. ಯಾರೆಲ್ಲ ಕೆಲಸದ ವಿಚಾರವಾಗಿ ಈ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಂಡು ನೋಡ್ತಾ ಇದ್ರೋ, ಕೆಲಸ ಈ ವರ್ಷದ ಕೊನೆ ಕಳೆದ ನಂತರ ನಿಮ್ಗೆ ಕೆಲಸ ಸಿಗೋದಕ್ಕೆ
ಶುರು ಆಗತ್ತೆ. ನೀವು ಯಾರಾದ್ರೂ ಇಂಟರ್ವ್ಯೂಗೆ ಹೋಗಿ ಬಂದಿದ್ರೋ ಅಥವಾ ಎಲ್ಲಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ಈ ವರ್ಷದ ಕೊನೆಯಲ್ಲಿ ಹಂತ ಹಂತವಾಗಿ ಬರುತ್ತೆ. ದಯವಿಟ್ಟು ಹೋಪ್ ಕಳ್ಕೋಬೇಡಿ. ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಯಾರಾದ್ರೂ ನಿಮ್ಮಿಂದ ದೂರ ಆಗಿದ್ರೆ, ಫೀಮೇಲ್ ಫೀಮೇಲ್ ಮೇಲಿಂದ ದೂರ ಆಗಿದ್ರೆ, ಫೀಮೇಲ್ ಇಂದ ದೂರ ಆಗಿದ್ರೆ, ಡೈರೆಕ್ಟ್ ಮಾತಾಡಿ ನೀವು ಸುಧಾರಿಸ್ಕೊಳ್ತೀರಾ ಅಂತ ತೋರಿಸ್ತಾ ಇದೆ. ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅಗೇನ್ ಕೆಲ್ಸದ ಬಗ್ಗೆ, ಕೆರಿಯರ್ ಲೈಫ್ ಬಗ್ಗೆ ಯಾರು ಎದುರು ನೋಡ್ತಾ ಇದ್ರೋ, ಕೆಲಸ ಸಿಗ್ತಾನೆ ಇಲ್ಲ ಅಂತ ಹೇಳಿ ಯಾರು ಕೊರಗ್ತಾ ಇದ್ರೋ, ಹಣಕಾಸಿನ ವಿಚಾರದಲ್ಲಿ ಯಾರು ಕೊರಗ್ತಾ ಇದ್ರೋ, ಅವ್ರಿಗೆಲ್ಲ ಈ ವರ್ಷದ ಕೊನೆಯಲ್ಲಿ ನೀವು ಒಂದು ಒಳ್ಳೆ ರಿಸಲ್ಟ್ ನ ಕಾಣ್ಬೋದು. ಬಿಸ್ನೆಸ್ ಮಾಡಿ ಯಾರಾದ್ರೂ ಕೈ ಸುಟ್ಕೊಂಡಿದ್ರೆ, ಆಗ್ತಾ ಇಲ್ಲ ಅಂತ ಏನಾದ್ರು ಗಿವ್ ಅಪ್ ಮಾಡೋಕೆ ಅಂತ ಹೋಗ್ತಾ ಇದ್ರೆ, ಈ ವರ್ಷದ ಕೊನೆಯಲ್ಲಿ ಅದ್ರ ರಿಸಲ್ಟ್ ಕಾಣುತ್ತೆ ಅಂತ ತೋರಿಸ್ತಾ ಇದೆ. ದಯವಿಟ್ಟು ಕೆಲ್ಸಗಳನ್ನೆಲ್ಲ ಯಾರು ಹುಡುಕಿ ಸುಸ್ತಾಗಿದ್ರು, ಇನ್ನೇನ್ ನನಗೆ ಕೆಲ್ಸನೇ ಸಿಗಲ್ಲ ಅನ್ಕೊಂಡಿದಿರೋ, ಹೋಪ್ ಕಳ್ಕೋಬೇಡಿ. ಈ ವರ್ಷದ ಕೊನೆಯಲ್ಲಿ ನಿಮ್ಗೆ ಕೆಲ್ಸ ಸಿಕ್ಕೇ ಸಿಗುತ್ತೆ ಅಂತ ತೋರಿಸ್ತಾ ಇದೆ. ಯಾರಾದ್ರೂ ಹುಡುಗ ಹುಡುಗಿ ಏನಾದ್ರೂ ಬ್ರೇಕಪ್ ಆಗಿ ದೂರ ಆಗಿದ್ರೆ, ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಒಂದು ನೀವಿಬ್ರೇ ಕುತ್ಕೊಂಡು ಕಾನ್ವರ್ಸೇಷನ್ ಮಾಡುವಂತ ಸಂದರ್ಭ ಬರುತ್ತೆ ಅಂತ ಹೇಳಿ ನನ್ಗೆ ಯಾರು ಈ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ರೋ ಆ ಕಾರ್ಡ್ ರೀಡಿಂಗ್ ಇದಾಗಿತ್ತು. ಸೊ ಯಾರಿಗೆಲ್ಲ ಇಂಡಿವಿಜುವಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು, ದಯವಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಮುಂಚೆನೆ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.